ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಿಮಗೆ ಇದೇ ಜೂನ್ ತಿಂಗಳಲ್ಲಿ ಬಂದಿರೋ ಅಂಥ ಸಂಕಷ್ಟಹರ ಚತುರ್ಥಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಅಧಿಕ ಮಾಸ ನಡೀತಾ ಇದೆ, ಅಧಿಕ ಜ್ಯೇಷ್ಠ ಮಾಸ. ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬಂದಿರೋ ಅಂಥ ಸಂಕಷ್ಟಹರ ಚತುರ್ಥಿ ನಿಜಕ್ಕೂ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಆದರೆ ತುಂಬ ಕನ್ಫ್ಯೂಷನ್ ಕೂಡ ಇದೆ ಅಲ್ವಾ? ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮ್ಮ ಎಲ್ಲ ಕನ್ಫ್ಯೂಷನ್ಗೂ ಕೂಡ ಉತ್ತರ ಸಿಗುತ್ತೆ. ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ 3ನೇ ತಾರೀಕು ಅಂತ ಕೊಟ್ಟಿದ್ದಾರೆ, ಕೆಲವು ಕ್ಯಾಲೆಂಡ್ರಲ್ಲಿ 4ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಏನು ಮಾಡೋದು? ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಯಾವ ದಿನ ಆಚರಣೆ ಮಾಡಬೇಕು, ನಾವು ಯಾವ ರೀತಿ, ಹೇಗೆ, ಯಾವ ದಿನ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಚಂದ್ರೋದಯ ಸಮಯ ಯಾವಾಗ, ನಾವು ಉಪವಾಸ ಯಾವ ದಿನ ಮಾಡಬೇಕು, ಈ ಎಲ್ಲ ಪ್ರಶ್ನೆಗೂ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಜೂನ್ 3ನೇ ತಾರೀಕು ಸಂಕಷ್ಟಹರ ಚತುರ್ಥಿ. ಈ ಸಂಕಷ್ಟಹರ ಚತುರ್ಥಿಯನ್ನು ವಿಭುವನ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಬನ್ನಿ ಈಗ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ತಿಳ್ಕೊಳ್ಳೋಣ. ಜೂನ್ 3ನೇ ತಾರೀಕು ಬುಧವಾರ ರಾತ್ರಿ 9:20 ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. ಜೂನ್ 4ನೇ ತಾರೀಕು ರಾತ್ರಿ 11:30 ಮುಕ್ತಾಯ ಆಗುತ್ತೆ. ಇನ್ನು ಚಂದ್ರೋದಯ ಸಮಯ ರಾತ್ರಿ 9:45 ಆಗುತ್ತೆ. ಇದು ಬೆಂಗಳೂರಿನ ಸಮಯ. ಇನ್ನು ನೀವಿರೋವಂಥ ಕಡೆ ಬೇರೆ ಬೇರೆ ಜಾಗಗಳಲ್ಲಿ ಆಯಾ ಜಾಗಕ್ಕೆ ಸಂಬಂಧಪಟ್ಟಂತೆ ಸಮಯಗಳು ಬದಲಾಗ್ಬೋದು. ಅಂದರೆ ಒಂದು 2-3 ನಿಮಿಷಗಳ ವ್ಯತ್ಯಾಸ ಇರಬಹುದು ಅಷ್ಟೇ. ರಾತ್ರಿ 9:45 ಚಂದ್ರೋದಯ ಆಗುತ್ತೆ. ಇದು 3ನೇ ತಾರೀಕು ಬುಧವಾರ ರಾತ್ರಿಯ ಚಂದ್ರೋದಯ ಸಮಯ. ಇನ್ನು ಗುರುವಾರ ರಾತ್ರಿ 4ನೇ ತಾರೀಕು ಗುರುವಾರ ರಾತ್ರಿ 10:05 ಚಂದ್ರೋದಯ ಆಗುತ್ತೆ. ಇಲ್ಲಿ ಯಾವ ರೀತಿ ಲೆಕ್ಕ ಹಾಕೊಳ್ತಾರೆ ಅಂತಂದರೆ, ಈಗ ಹುಣ್ಣಿಮೆ ನಾವು ಲೆಕ್ಕ ತಗೋಬೇಕು. ಹುಣ್ಣಿಮೆ ಆದ 4ನೇ ದಿನಕ್ಕೆ ನಾವು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ. ಹುಣ್ಣಿಮೆಯ ಚಂದ್ರೋದಯ ಸಮಯ ಹಾಗೆ ಚತುರ್ಥಿಯ ಚಂದ್ರೋದಯ ಸಮಯ, ಇದನ್ನು ಲೆಕ್ಕ ಹಾಕ್ಕೊಂಡು ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಈ ಸಲ ಹುಣ್ಣಿಮೆ ಬೆಳಗ್ಗೆ 11 ಗಂಟೆ ನಂತರ ಪ್ರಾರಂಭ ಆಗಿ ಭಾನುವಾರ ಮಧ್ಯಾಹ್ನ 2:15 ಮುಕ್ತಾಯ ಆಗಿತ್ತು. ಅಂದರೆ ಶನಿವಾರ ಚಂದ್ರೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇತ್ತು. ಅದೇ ರೀತಿ ಅದನ್ನು ಲೆಕ್ಕ ತಗೊಂಡ್ರೆ ನಮಗೆ 4ನೇ ದಿನ ಅಂದರೆ ಬುಧವಾರ ಬರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರಕ್ಕೆ 4ನೇ ದಿನ ಆಗುತ್ತೆ. 4ನೇ ದಿನದ ಚಂದ್ರೋದಯ ಸಮಯದಲ್ಲಿ ಚತುರ್ಥಿ ತಿಥಿ ಇರುತ್ತೆ. ಅದೇ ರೀತಿ ಈಗ ನಾವು ಭಾನುವಾರ ಹುಣ್ಣಿಮೆ ಲೆಕ್ಕ ತಗೊಂಡ್ರೆ ಗುರುವಾರಕ್ಕೆ 4ನೇ ದಿನ ಬರುತ್ತೆ. ಆ ಸಮಯದಲ್ಲೂ ಕೂಡ ಬೆಳಗಿನ ಸೂರ್ಯೋದಯ ಸಮಯದಲ್ಲೂ ನಮಗೆ ಚತುರ್ಥಿ ತಿಥಿ ಇರುತ್ತೆ. ಹಾಗೆ ಚಂದ್ರೋದಯ ಸಮಯದಲ್ಲೂ ಕೂಡ ಚತುರ್ಥಿ ತಿಥಿ ಇರುತ್ತೆ. ರಾತ್ರಿ 10:05 ಚಂದ್ರೋದಯ ಆಗುತ್ತೆ. ಅಂದರೆ ಅದು ಚಂದ್ರೋದಯದ ಸಮಯ, ಚಂದ್ರ ಗೋಚಾರ ಆಗುವಂಥ ಸಮಯ. ಅದಾದ ಮೇಲೂ ಕೂಡ 11:20 ತನಕ ಚತುರ್ಥಿ ತಿಥಿ ಇರುತ್ತೆ. ಹಾಗಾಗಿ 4ನೇ ತಾರೀಕು ಗುರುವಾರ ಅಧಿಕ ಜ್ಯೇಷ್ಠ ಮಾಸದ ಸಂಕಷ್ಟಹರ ಚತುರ್ಥಿ, ವಿಭುವನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬಹುದು. ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಟ್ಕೊಳ್ಳೋಕೆ ಹೋಗಬೇಡಿ. ಕೆಲವು ಕಡೆ ಎಲ್ಲ ಬುಧವಾರ ಅಂತಲೇ ಕೊಟ್ಟಿದ್ದಾರೆ, ಆದರೆ ಆ ದಿನ ಪೂರ್ತಿ ತೃತೀಯ ತಿಥಿನೇ ಇರುತ್ತೆ. ಹಾಗಾಗಿ ಗುರುವಾರ ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡಬಹುದು. ಇದು ನಾನು ದೇವಸ್ಥಾನದಲ್ಲಿ ಅರ್ಚಕರನ್ನ ಕೇಳಿ ಕನ್ಫರ್ಮ್ ಮಾಡಿಕೊಂಡು ನಿಮ್ಗೆ ಹೇಳ್ತಾ ಇರೋದು. ಮತ್ತು ನಮ್ಮ ಕಡೆ ಎಲ್ಲ ಗುರುವಾರನೇ ಆಚರಣೆ ಮಾಡ್ತಾ ಇರೋದು. ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಮಾತ್ರ 3ನೇ ತಾರೀಕು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಕೆಲವು ಕ್ಯಾಲೆಂಡರ್ಗಳಲ್ಲೆಲ್ಲ 4ನೇ ತಾರೀಕೆ ಕೊಟ್ಟಿರೋದು. ಬುಧವಾರ ಕೂಡ ಉಪವಾಸ ಪೂಜೆ ಎಲ್ಲ ಮಾಡಬಹುದು. ಆದರೆ ಬೆಳಗ್ಗೆಯಿಂದ ನೀವು ಉಪವಾಸ ಇದ್ದು ರಾತ್ರಿ 9:20 ನಂತರನೇ ಪೂಜೆ ಮಾಡಬೇಕಾಗತ್ತೆ. ಆ ದಿನ ನಿಮಗೆ ಬೆಳಗ್ಗೆ ಅಥವಾ ಸಂಜೆ ಪೂಜೆ ಮಾಡೋದಕ್ಕಾಗಲ್ಲ. ಬೆಳಗ್ಗೆಯಿಂದ ನೀವೆಲ್ಲ ಸಿದ್ಧತೆ ಮಾಡಿಕೊಂಡು ಉಪವಾಸ ಇದ್ದು ರಾತ್ರಿ 9:20 ನಂತರ ಬೇಕಾದರೆ ಪೂಜೆ ಮಾಡಬಹುದು. ಆಮೇಲೆ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯ ಕೊಟ್ಟು ಉಪವಾಸನ ಬಿಡಬಹುದು. ಎಲ್ಲ ಗಣಪತಿ ದೇವಸ್ಥಾನದಲ್ಲೂ ಕೂಡ ಸಂಕಷ್ಟಹರ ಚತುರ್ಥಿ ವ್ರತ ನಡೆಯುತ್ತೆ, ಪೂಜೆ ನಡೆಯುತ್ತೆ. ಹಾಗಾಗಿ ಅವರೆಲ್ಲರೂ ಕೂಡ ಗುರುವಾರನೇ ಮಾಡೋದು. ಯಾಕಂದರೆ 9:20 ನಂತರ ಪೂಜೆ ಮಾಡೋದಾದರೆ ಅಷ್ಟೊತ್ತಿನಲ್ಲಿ ಯಾರು ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗಲ್ಲ. ಹಾಗಾಗಿ ಗುರುವಾರ ಸೂರ್ಯೋದಯ ಸಮಯದಲ್ಲೂ ಚತುರ್ಥಿ ತಿಥಿ ಇರುತ್ತೆ. ಹಾಗೆ ಚಂದ್ರೋದಯ ಸಮಯದಲ್ಲೂ ಕೂಡ ಚತುರ್ಥಿ ತಿಥಿ ಇರುತ್ತೆ. ಆದರೆ ಚಂದ್ರೋದಯ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ಚತುರ್ಥಿ ತಿಥಿ ಮುಕ್ತಾಯ ಆಗುತ್ತೆ. ಅಂದರೆ 10:05 ಚಂದ್ರ ದರ್ಶನ ಆಗುತ್ತೆ, ಚಂದ್ರೋದಯ ಆಗುತ್ತೆ. ಅದಾದಮೇಲೆ 11:20 ಚತುರ್ಥಿ ತಿಥಿ ಮುಕ್ತಾಯ ಆಗಿಬಿಡುತ್ತೆ. ಅಷ್ಟರಲ್ಲಿ ನೀವು ಚಂದ್ರನಿಗೆ ಅರ್ಘ್ಯನೂ ಕೊಟ್ಟು ಉಪವಾಸನೂ ಕೂಡ ಬಿಡಬಹುದು. ಸ್ನೇಹಿತರೆ, 2 ದಿನ ಕೂಡ ಸಂಕಷ್ಟಹರ ಚತುರ್ಥಿ ವ್ರತನ ಮಾಡಬಹುದು. ಆದರೆ ಬುಧವಾರ ನಿಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಬುಧವಾರ ಬೇಕಾದರೆ ನೀವು ಮನೆಯಲ್ಲೇ
ಉಪವಾಸ ಪೂಜೆ ಎಲ್ಲನೂ ಕೂಡ ಮಾಡಬಹುದು. ಅಂದರೆ ರಾತ್ರಿ 9:20 ನಂತರ ನೀವು ಪೂಜೆ ಮಾಡಬೇಕಾಗತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಗುರುವಾರ ಮಾಡೋದಾದರೆ ನಿಮಗೆ ಇಡೀ ದಿನ ಚತುರ್ಥಿ ತಿಥಿ ಇರುತ್ತೆ. ಹಾಗಾಗಿ ಬೆಳಗ್ಗೆ ಕೂಡ ಮಾಡ್ಬೋದು, ಸಂಜೆ ಕೂಡ ಪೂಜೆ ಮಾಡಬಹುದು. ಗುರುವಾರ ಜೂನ್ 4ನೇ ತಾರೀಕು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡುವಂಥವ್ರು ಬೆಳಗ್ಗೆ 4 ಗಂಟೆಯಿಂದ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡಬಹುದು. ಹಾಗೆ ಬೆಳಗಿನಿಂದನೇ ಉಪವಾಸ ವ್ರತವನ್ನು ಕೂಡ ನೀವು ಶುರು ಮಾಡಬಹುದು. ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಿಮ್ಮ ಮನೆ ಅಕ್ಕಪಕ್ಕ ಇರೋಂಥ ಗಣೇಶನ ದೇವಸ್ಥಾನದಲ್ಲಿ ಒಂದು ಸಲ ವಿಚಾರಿಸ್ಕೊಳ್ಳಿ. ಬುಧವಾರ ಮಾಡ್ತಾರಾ ಅಥವಾ ಗುರುವಾರ ಮಾಡ್ತಾರಾ ಅಂತ ಕೇಳಿಕೊಂಡು ಆ ದಿನ ನೀವು ಈ ವ್ರತನ ಮಾಡಬಹುದು. ಅಧಿಕ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟಹರ ಚತುರ್ಥಿ ತುಂಬಾ ಶ್ರೇಷ್ಠವಾದಂಥದ್ದು. ಯಾರೆಲ್ಲ ಆಚರಣೆ ಮಾಡ್ತಿರೋ ಅವರೆಲ್ಲರಿಗೂ ಕೂಡ ಅಧಿಕ ಫಲಗಳು ಸಿಗುತ್ತೆ, ಕರ್ಮಗಳು ಕಳೆಯುತ್ತೆ. ವಿಭುವನ ಅಂದರೆ 3 ಲೋಕಗಳಲ್ಲೂ ಪ್ರಥಮನು ಅಂತ ಅರ್ಥ, ಅಂದರೆ ಮೊದಲಿಗನು ಅಂತ ಅರ್ಥ. 3 ಲೋಕಗಳಲ್ಲೂ ಪ್ರಪ್ರಥಮವಾಗಿ ಪೂಜಿಸಲ್ಪಡುವವನು ಅಂತ ಅರ್ಥ. ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ನ ಇಟ್ಕೋಬೇಡಿ. ಭಾನುವಾರ ಹುಣ್ಣಿಮೆ ಲೆಕ್ಕ ತಗೊಂಡ್ರೆ ಗುರುವಾರಕ್ಕೆ ಚತುರ್ಥಿ ತಿಥಿ ಇರುತ್ತೆ, ಅಂದರೆ 4ನೇ ದಿನ ಅಂತ ಲೆಕ್ಕ ಬರುತ್ತೆ. ಹಾಗಾಗಿ ನಮಗೆ ಗುರುವಾರ ದಿನ ಪೂರ್ತಿ ಮತ್ತು ರಾತ್ರಿ ಕೂಡ ಚಂದ್ರೋದಯ ಆದ ನಂತರನೂ ಚತುರ್ಥಿ ತಿಥಿ ಇರುತ್ತೆ. ಹಾಗಾಗಿ 4ನೇ ತಾರೀಕು ಗುರುವಾರ ಸಂಕಷ್ಟಹರ ಚತುರ್ಥಿ, ಈ ಅಧಿಕ ಮಾಸದಲ್ಲಿ ಬಂದಿರುವಂಥ ಶ್ರೇಷ್ಠವಾದಂಥ ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡಬಹುದು. ಇನ್ನು ಪೂಜಾ ವಿಧಾನ, ವ್ರತದ ಕಥೆ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?